ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ನಿಜವಾಗ್ಲೂ ಕೂಡ ಚಾರು ರಾಮಾಚಾರಿನ ಬಿಟ್ಟು ಹೋಗ್ತದಾಳ. ಈ ಕಡೆ ವೈಶಾಖನ ಕಾಪಾಡಿದ ಚಾರು ಕತ್ತಿಗೆ ಮುಗ್ದು ಹೋಗ್ತದೆಯಾ? ಹಾಗಿದ್ರೆ ಏನಾಯಿತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನಿಜವಾಗ್ಲೂ ಇಲ್ಲಿ ಚಾರು ವೈಶಾಖನ ಕಾಪಾಡಬೇಕು ಅಂತ ಅಂದ್ಕೊಂಡು ಬರುವುದಿಲ್ಲ. ಯಾಕಂದರೆ ಅಲ್ಲಿ ವೈಶಾಖ ಬಾವಿಗೆ ಬಿದ್ದದಾಳೆ ಅನ್ನೋ ವಿಷಯನೇ ಇಲ್ಲಿ ಚಾರು ಗೊತ್ತಿರುವುದಿಲ್ಲ. ಇಲ್ಲಿ ಅವಳಿಗಿಂತ ಮೊದಲಲ್ಲಿ ವೈಶಾಖ ಅಲ್ಲಿಗೆ ಬಿದ್ದಿರುವುದನ್ನು ನೋಡೋದು ರುಕ್ಕು. ಆದರೆ ರುಕ್ಕು ಹೋಗಿದೆ ವೈಶಾಖನ ಕಾಪಾಡೋದಿಲ್ಲ. ಕಾಪಾಡೋಕ್ಕೆ ಹೋದಂಥ ವೈಶಾಖನ ಕಾಪಾಡೋಕ್ಕೆ ಹೋದಂಥ ರುಕ್ಕು ತನ್ನ ಒಂದು ಒಳಿತಿಗೋಸ್ಕರ ಇಲ್ಲಿ ವೈಶಾಖ ಸತ್ತರೆ ಒಳ್ಳೇದು ಅಂತ ತೀರ್ಮಾನ ಮಾಡ್ಕೋತಾಳೆ. ಯಾಕಂದರೆ ನೀನು ನಂಚುತ್ತಾ ಇದೆಯಾ, ನನ್ನನ್ನು ಬಿಟ್ಟು ಹೋಗಬಾರ್ದು, ನನ್ನನ್ನೇನಾದರೂ ಬಿಟ್ಟು ಹೋದರೆ ಖಂಡಿತ ಕೂಡ ನಿನ್ನ ಬಂಡವಾಳನ ನಿನ್ನ ಗಂಡ ಕಿಟ್ಟಿ ಹತ್ರ ಬಿಚ್ಚಿಡ್ತೀನಿ ಅಂತ ಹೇಳಿರ್ತಾಳೆ. ಅದೇ ಕಾರಣಕ್ಕೋಸ್ಕರ ಈ ಕಡೆ ವೈಶಾಖನ ಬದುಕಿಸಿದ್ರೆ ನನಗೆ ಡೇಂಜರ್ ಅಲ್ವಾ, ವೈಶಾಖ ಸತ್ರೇನೆ ಒಳ್ಳೇದು. ಯಾಕಂದರೆ ಅದನ್ನು ಚಾರು ಮೇಲೆ ಹಾಕ್ಬೋದು, ಆಮೇಲೆ ನಾನೇ ಈ ಮನೆಯ ರಾಣಿ ಯಜಮಾನಿ ಆಗ್ತೀನಿ ಅಂತ ಹೇಳಿ ಇಲ್ಲಿ ವೈಶಾಖ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಾಳೆ ರುಕು. ಅದೇ ಕಾರಣಕ್ಕೋಸ್ಕರನೇ ಬಾವಿಗೆ ಬಿದ್ದಿರೋ ವೈಶಾಖನ ನಾನು ಕಾಪಾಡೋದಿಲ್ಲ, ಎಲ್ಲ ನಿನ್ನಿಂದಾನೇ ಕಲ್ತಿದ್ದು ಅಂತ ಹೇಳಿ ನಿನ್ನ ಸಾಯಿ ಒಳ್ಳೇದೇ ನನಗೆ ಅಂತ ಹೇಳಿ ಅಲ್ಲಿಂದ ಹೊರಟೆ ಬಿಡ್ತಾಳೆ ಇಲ್ಲಿ ರುಕು. ಈ ಕಡೆ ವೈಶಾಖ ಕಾಪಾಡಿ ಕಾಪಾಡಿ ಅಂತ ಚೀರ್ಕೋತಿರ್ಬೇಕಿದ್ರೆ ಇಲ್ಲಿ ಚಾರುಗೆ ಯಾರು ಕೂಗ್ತಿರೋ ಸೌಂಡ್ ಕೇಳಿಸುತ್ತೆ. ಎಲ್ಲಿ ಅಂತ ಅಂದ್ಕೊಂಡಾಗ ಬಾವಿ ಕಟ್ಟೆ ಹತ್ರ ಅಂತ ಗೊತ್ತಾಗುತ್ತೆ. ಹಾಗಾಗಿ ಬಾವಿ ಹತ್ರ ಬರ್ತಾರೆ. ಬಗ್ಗ ನೋಡಿದ್ದೆ ಅಲ್ಲಿ ವೈಶಾಖ. ಅಕ್ಕ ನೀನು ಏನು ಮಾಡ್ತಿದ್ಯಾ ಅಲ್ಲಿ ಅಂತ ಒಂದ ಕ್ಷಣಕ್ಕೆ ನಿಜವಾಗ್ಲೂ ಕೂಡ ಚಾರು ಗಾಬರಿ ಆಗ್ತಾರೆ. ಇಲ್ಲಿ ಚಾರು ಕಾಪಾಡು ಚಾರು, ಇಲ್ಲ ಮುಳುಗೋಗ್ಬಿಡ್ತೀನಿ ಅಂತ ಹೇಳಿ ವೈಶಾಖ ಹೇಳ್ತಿದ್ರೆ ಈ ಕಡೆ ಹಗ್ಗನೂ ಕೂಡ ಕೊಡ್ತಾಳೆ ವೈಶಾಖಗೆ. ಹಗ್ಗ ಇಟ್ಕೋತಾಳೆ ಇಲ್ಲಿ ವೈಶಾಖ. ನಂತರ ಚಾರು ಏನಕ್ಕ ನೀನು ಹೇಗಕ್ಕ ಇಲ್ಲಿಗೆ ಬಿದ್ದೆ, ಏನು ಮಾಡ್ತಿದ್ಯಾ, ಅಲ್ಲಿ ಇದ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಆಡಬೇಕು ಅಂತ ಇದೆಯಾ, ಸ್ವಿಮ್ಮಿಂಗ್ ಕಲಿತಾ ಇದೆಯಾ, ನೀನು ತಲೆ ಕೆಟ್ಟಿದ್ಯಾ, ನಿನಗೆ ಯಾರಾದರೂ ಬಾವಿಗೆ ಬೀಳ್ತಾರ ಅಂತ ಹೇಳ್ತಿದ್ದಾಳೆ. ಒಂದು ಕ್ಷಣಕ್ಕೆ ಅನ್ನಿಸ್ಬಿಡುತ್ತೆ ಈ ವೈಶಾಖ ಹೇಗೆ ಬೀಳೋಕ್ಕೆ ಸಾಧ್ಯ ಅಂತ. ಏನಕ್ಕ ಹೇಗೆ ಬಿದ್ದೆ ನೀನು, ಏನೋ ಮಾಡೋಕೆ ಹೋಗಿ ಏನೋ ಮಾಡಿ ಬಿದ್ಯಾ, ಅಥವಾ ನನ್ನೇನಾದರೂ ಬೀಳ್ಸೋಕೆ ಅಂತ ಬಂದು ನೀನು ಬಿದ್ದಿರೋ ಸಾಧ್ಯತೆ ಇದೆ ಅಂತಿದ್ದಾಗೆ ಈ ಕಡೆ ವೈಶಾಖ ಅದು ಹೌದು ಇಲ್ಲ 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 ಅಂತ ಹೇಳ್ಬಿಡ್ತಾರೆ. ಹೌದು ಇಲ್ಲ ಅಂತ ಹೇಳ್ತಿದ್ಯಾ ಅಂದರೆ ಖಂಡಿತ ಇದೇ ಸತ್ಯ ಅಂತ ಅನ್ನಿಸ್ತದೆ, ನಿಜ ಒಪ್ಕೊಂಬಿಡು, ಇಲ್ಲ ಅಂದರೆ ಖಂಡಿತ ನಾನು ನಿನ್ನನ್ನು ಕಾಪಾಡೋದಿಲ್ಲ ಅಂದಾಗ ಹೌದು ಚಾರು ನೀನು ಹೇಳ್ತಿರೋದು ನಿಜ, ನಿನ್ನನ್ನು ಬೀಳಿಸ್ಬೇಕು ಅಂತಾನೆ ಬಂದು ಮಿಸ್ಸಾಗಿ ಇಲ್ಲಿಗೆ ಬಿದ್ದುಬಿಟ್ಟೆ, ದಯವಿಟ್ಟು ಇನ್ನು ಮುಂದೆ ಆ ರೀತಿ ಮಾಡಲ್ವೇ, ದಯವಿಟ್ಟು ನನ್ನನ್ನು ಕಾಪಾಡು, ನನ್ನ ತಪ್ಪು ಅರ್ಥ ಆಗಿದೆ, ಬದುಕಿಸು ಅಂತ ಕೇಳ್ಕೊತಿದ್ರೆ ಏನು ನಿನ್ನನ್ನು ಬದುಕಿಸ್ಬೇಕಾ, ಎಂಥ ಮನೆ ಹಾಳಿ ನೀನು, ನನ್ನನ್ನೇ ಸಾಯಿಸೋಕೆ ಮುಂದಾಗಿ ಈಗ ಬಿದ್ದಿದ್ಯಾ, ನಿನ್ನನ್ನು ಬದುಕಿಸ್ಬೇಕಾ ನಾನು ಅಂತ ಚಾರು ಕೇಳ್ತಿದ್ರೆ. ಹೌದು ಚಾರು ನಿನ್ನ ಅಕ್ಕ ಅಲ್ವೇನೆ, ನಿನ್ನ ನನ್ನ ತಂಗಿ ತಾನೆ, ದಯವಿಟ್ಟು ನನ್ನನ್ನು ಕಾಪಾಡಿ ಪ್ಲೀಸ್, ಈ ರೀತಿ ಮಾಡಬೇಡ್ವೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ರಿಕ್ವೆಸ್ಟ್ ಮಾಡ್ಕೋತಾನೆ ನಿಜವಾಗ್ಲೂ ಕೂಡ ಇಲ್ಲಿ ಚಾರು ಕರಗ್ತಾಳೆ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಬದುಕಿಸೋದು ಖಂಡಿತ ಗೊತ್ತು ಚಾರುಗೆ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಬದುಕಿಸೋಕ್ಕೂ ಕೂಡ ಮುಂದಾಗ್ತದಾಳೆ. ಅದಕ್ಕೂ ಮೊದಲು ಇಲ್ಲಿ ಚಾರು ಬದುಕಿಸ್ಬೇಕಾ ನೀನು, ಇರು ಮೊದಲು ಮೇಲೆ ಬಾ ಅಂತ ಹೇಳಿ ಹಗ್ಗನ ಎಳಿತಾಳೆ, ಹಾಗೆ ಮುಳುಗಿಸ್ತಾಳೆ, ಎಳಿತಾಳೆ ಮುಳುಗಿಸ್ತಾಳೆ. ಒಮ್ಮೆ ಅಲ್ಲ ಎರಡು ಅಲ್ಲ 3 ಬಾರಿ ಮುಳುಗಿಸಿ ಏಳಿಸೋಕೆ ಶುರು ಮಾಡ್ಕೋತಾಳೆ ಚಾರು. ಪ್ಲೀಸ್ ದ್ವೇಷ ಸಾಧಿಸ್ಬೇಡ್ವೆ, ಕಾಪಾಡಿ ಅಂತ ವೈಶಾಖ ಹೇಳ್ತಿದ್ರೆ. ಹೌದು ನಿನ್ನನ್ನು ಯಾಕೆ ಕಾಪಾಡಬೇಕು ನಾನು, ಆದರೂ ನಿನ್ನನ್ನು ಕಾಪಾಡ್ತೀನಿ, ಯಾಕೆ ಹೇಳು, ನಿನಗೆ ಸಾವು ತುಂಬ ಕಡಿಮೆ ಶಿಕ್ಷೆ ಆಗಿಬಿಡುತ್ತೆ, ನೀನು ಬದುಕಿದ್ದು ನರಕ ನೋಡಬೇಕು, ಅದೇ ಕಾರಣಕ್ಕೆ ನಿನ್ನನ್ನು ಬದುಕಿಸ್ತೀನಿ ಅಂತ ಹೇಳಿ ಇಲ್ಲಿ ಚಾರು ವೈಶಾಖನ ಹಗ್ಗ ಕೊಟ್ಟು ಮೇಲ್ಗಡೆ ಎಳ್ಕೊಂಡು ಕರ್ಕೊಂಡು ಬರ್ತಾಳೆ. ನಂತರ ನೋಡು ನನ್ನನ್ನು ಸಾಯಿಸೋಕೆ ಹೋಗಿದ್ದನ್ನು ನಿನ್ನನ್ನೇ ನಾನು ಬದುಕಿಸಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅಯ್ಯೋ ಪಾಪ ನೀನು ಬದುಕಲಿ ಅನ್ನೋದಂತೂ ಖಂಡಿತ ಅಲ್ಲ, ಈ ಮನೆಗೆ ಎಷ್ಟೆಲ್ಲ ನರಕ ಕೊಟ್ಟು ಏನೆಲ್ಲ ಮಾಡಿದ್ಯಾ, ಅಂದಮೇಲೆ ನಿನಗೆ ಬುದ್ಧಿ ಕಲಿಸ್ಬೇಕಲ್ವ, ನಿನಗೂ ಕೂಡ ನರಕ ತೋರಿಸಿ ಎಲ್ಲನೂ ಕೂಡ ಮಾಡಬೇಕಲ್ವ, ನೀನೇ ಬಂದು ಅಯ್ಯೋ ನೀನು ನನ್ನ ಜೀವನ ಯಾಕಾದರೂ ಕಾಪಾಡ್ದು, ಅವತ್ತೇ ನನ್ನ ಕತೆ ಮುಗ್ದೋಗಿದ್ರೆ ಒಳ್ಳೇದಿರ್ತಿತ್ತು ಅಂತ ಹೇಳಬೇಕು. ಅಷ್ಟರ ಮಟ್ಟಿಗೆ ನಿನಗೆ ನಾನು ಗೋಳು ಇಕ್ಕೋಬೇಕು, ಶಿಕ್ಷೆ ಕೊಡಬೇಕು, ನೀನು ಅನುಭವಿಸ್ಬೇಕು ನರಕನ ಅಂತ ಚಾರು ಹೇಳ್ತಿದ್ದಾರೆ. ನಂತರ ನೀನಂತೂ ತಿಳ್ಕೊ ಒಂದು ಮಾತನ್ನು, ಯಾರೂ ಕೂಡ ಉಸಿರನ್ನ ಭಿಕ್ಷೆ ಕೊಟ್ಟೋರು, ಜೀವನ ಭಿಕ್ಷೆ ಕೊಟ್ಟೋರು ಆ ಜೀವನ ಕೇಳುವುದಿಲ್ಲ. ಇವತ್ತಿಂದ ನೀನು ಉಸಿರಾಡ್ತಿದ್ಯಾ ಅಂದರೆ ಅದಕ್ಕೆ ನಾನೇ ಕಾರಣ, ನಾನು ಕೊಟ್ಟ ಜೀವದ ಭಿಕ್ಷೆ ಅಂತ ಹೇಳಿ ಚಾರು ಅಲ್ಲಿಂದ ಹೊರಡ್ತಾರೆ. ನಂತರ ಈ ಕಡೆ ರಾಮಾಚಾರಿ ಅಂತೂ ತನ್ನ ಹೆಂಡತಿನ ನೆನಪು ಮಾಡ್ಕೋತಿದ್ರೆ ಅಲ್ಲಿಗೆ ಆ ಒಂದು ಕಪಲ್ಸ್ ಬರ್ತಾರೆ. ಯಾರು ಲೆಕ್ಚರನ್ನು ಚೇಂಜ್ ಮಾಡಿದ್ರು ಅವರು ಮಾಡಿದ್ದೆ ಈ ಕಡೆ ಬಂದು ಸಾರಿ ಕೇಳ್ತಾರೆ. ಯಾವತ್ತೂ ಈ ರೀತಿ ಮಾಡಬೇಡಿ, ಏನು ಅಂದ್ಕೊಂಡಿದ್ರ ನೀವು, ಗಂಡ ಹೆಂಡತಿ ಸಂಬಂಧ ಅಂದರೆ ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ರ, ಮದುವೆ ಆಗಬೇಕಿದ್ರೆ ಸಪ್ತಪದಿ ತುಳಿಬೇಕಿದ್ರೆ 2 ಹೃದಯ ಮನಸ್ಸುಗಳು ಕೂಡ ಒಂದಾಗಿರ್ತವೆ, ಅವರಿಬ್ಬರು
ಪ್ರಥಮವಾಗಿ ಮಾತಾಡಬೇಕಿದ್ರೆ ಏನು ಮಾತಾಡ್ಕೋತಾರೆ ಅಂತ ಗೊತ್ತಿದೆಯಾ? ಇಷ್ಟು ಜನ್ಮ ನಿನಗೋಸ್ಕರ ಹುಡುಕ್ತಿದ್ದೆ, ಆದರೆ ನೀನು ಸಿಕ್ಕಿದ್ಯಾ. ಇನ್ನೆಂದೂ ಕೂಡ ನಿನ್ನ ಜೊತೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಪ್ರತಿ ಜನ್ಮದಲ್ಲೂ ನಿನ್ನ ಜೊತೆಯಾಗಿ ಇರ್ತೀನಿ ಅಂತ. ಗಂಡ ಹೆಂಡತಿ ಸಂಬಂಧ ಅಂದರೆ ಜಸ್ಟ್ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ, ಮನಸ್ಸು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಗಂಡ ಹೆಂಡತಿಯ ಒಂದು ಬಾಂಧವ್ಯ ಬಂಧುವನ್ನು ಅರ್ಥ ಮಾಡಿಸ್ತಾರೆ ಇಲ್ಲಿ ರಾಮಾಚಾರಿ. ಅವರು ಕೂಡ ಸಾರಿ ಕೇಳ್ತಾರೆ, ಪರವಾಗಿಲ್ಲ ಆಯಿತು ಬಿಡಿ ಅಂತ ಹೇಳಿ ರಾಮಾಚಾರಿ ಕೂಡ ಅವರನ್ನು ಕ್ಷಮಿಸ್ತಾರೆ. ತದನಂತರ ಇಲ್ಲಿ ಚಾರು ಬರ್ತಿರ್ಬೇಕಿದ್ರೆ ರಾಮಾಚಾರಿ ಸೈಕಲ್ ಮೇಲೆ ಮಾಸ್ಕ್ ಹಾಕೊಂಡಿದ್ದೆ, ಮುಖನ ಮರೆಮಾಚ್ಕೊಂಡು ದಾರಿ ಬಿಡ್ರಿ ಅಂತ ಬರ್ತಿರ್ಬೇಕಿದ್ರೆ ಈ ಕಡೆ ಚಾರು ಬಿಟ್ಟಿದ್ದೀನಲ್ಲ ಹೋಗಿ ಅಂತಿದ್ರೆ ಇಲ್ಲಿ ರಾಮಾಚಾರಿ ತುಂಬ ಗೋಳಿ ಕೂತಿರ್ತಾರೆ. ಕೋಪ ಬಂದಿದೆ, ಯಾರಿ ನೀವು ಇಷ್ಟೊಂದೆಲ್ಲ ಆಡ್ತಾ ಇದ್ದೀರಾ ಅಂತ ಬಾರ್ಸೋಕೆ ಮುಂದಾಗ್ತಿದ್ದಾಗೆ ಅಯ್ಯೋ ಮೇಡಮ್ ನಾನು ಅಂತ ಹೇಳ್ತಾರೆ ರಾಮಾಚಾರಿ. ನೀನಾ ರಾಮಾಚಾರಿ, ಏನಿದೆಲ್ಲ ಅವತಾರ ಅಂದಾಗ ಹೌದು ಅಲ್ವಾ ಮೇಡಮ್, ನಿಜವಾಗ್ಲೂ ಕೂಡ ಬೈಕಲ್ಲಿ ಹೋದ್ರೆ ಸ್ವಲ್ಪ ದೂರ ಮಾಡುತ್ತೆ, ಕಾರಲ್ಲಿ ಹೋದ್ರೆ ಇನ್ನು ಸ್ವಲ್ಪ ದೂರ ಮಾಡುತ್ತೆ, ದೊಡ್ಡ ಕಾರಲ್ಲಿ ಹೋದ್ರೆ ಮಗದಷ್ಟು ದೂರ ಮಾಡುತ್ತೆ, ಆದರೆ ಈ ಸೈಕಲ್ ನಮ್ಮನ್ನು ಹಂತರ ಮಾಡುತ್ತೆ. ಅಂತಸ್ತು ಜಾಸ್ತಿ ಆಗ್ತಾ ಇದ್ದಾಗೆ ಸಂಬಂಧ ಬಾಂಧವ್ಯಗಳು ಕೂಡ ದೂರ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅವರ ಮಾತು ತುಂಬಾ ಅರ್ಥಪೂರ್ಣವಾಗಿತ್ತು ಅಂತಾನೆ ಹೇಳ್ಬೋದು. ತದನಂತರ ನಿಮಗೆ ಸರ್ಪ್ರೈಸ್ ಇದೆ, ಈ ಸೀರೆನ ಉಟ್ಕೊಂಡು ಬನ್ನಿ ಅಂತ ಇಳ್ಕಲ್ ಸೀರೆ ಅಂತ ಸೀರೆಯನ್ನು ಕೊಡ್ತಾರೆ. ಇಲ್ಲಿ ಚಾರು ಬರ್ತಿದ್ದಾಗೆ ರಾಮಾಚಾರಿ ಕಳೆದು ಹೋಗ್ತಿದ್ದಾರೆ. ಫೈನಲಿ ಇಲ್ಲಿ ಚಾರು ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಮುಂದಾಗ್ತಾರೆ. ತದನಂತರ ಗೆಜ್ಜೆಯನ್ನು ಗಿಫ್ಟನ್ನು ಕೂಡ ಕೊಡ್ತಾರೆ. ಇದರಿಂದಾಗಿ ಚಾರುಗೆ ಖುಷಿ ಆಗುತ್ತೆ. ಜೊತೆಗೆ ನಿಮ್ಮ ಆಸೆ ಏನು ಅಂತ ಕೇಳಿದಾಗ ನನ್ನ ಆಸೆ ನಿನ್ನ ಜೊತೆ ಸಾಯೋ ತನಕ ಇರಬೇಕು, ನನಗೆ ಮುತ್ತೈದೆ ಸಾವು ಸಿಗಬೇಕು ಅಂತ ಚಾರು ಹೇಳಿದಾಗ ಏನು ಮಾತಾಡ್ತಿದ್ರ ಮೇಡಮ್, ಮುತ್ತೈದೆ ಸಾವಂತೆ ಬಾಳಿ ಬದುಕು ಮಾತಾಡ್ತಿದ್ರೆ ಇಂಥ ಮಾತುಗಳನ್ನ ಆಡೋದು ಅಂದಾಗ ಏನು ರಾಮಾಚಾರಿ, ನಾನು ಇನ್ನು ಸಾಯ್ಬೇಕು ಅನ್ನ ಕೊನೆ ತನಕ ನಿನ್ನ ಜೊತೆನೇ ಇದ್ದು ಸಾಯ್ಬೇಕು ಅಂತ ಹೇಳಿದ್ದು, ಮುತ್ತೈದೆ ಸಾವು ಕೇಳಿದ್ದು ನಾನು ಅಂತ ಹೇಳ್ತಾರೆ. ನಿಜವಾಗ್ಲೂ ಅವರಿಬ್ರು ಎಮೋಷನಲ್ ಆಗ್ತಾರೆ. ಇನ್ನೆಂದು ಈ ರೀತಿ ಮಾತಾಡಬೇಡಿ ಅಂತಾರೆ. ಆ ಕಡೆ ರುಕ್ಕುನ ಅಟ್ಟಿಸ್ಕೊಂಡು ಓಡ್ತಿದ್ದಾಳೆ, ಈ ಕಡೆ ವೈಶಾಖ ದೊಣ್ಣೆ ಹಿಡ್ಕೊಂಡಿದ್ದೆ ನಿಂಗೆ ಕತೆನ ಮುಗಿಸ್ತೀನಿ ಅಂತ ಈ ಕಡೆ ರುಕ್ಕು ಅಂತೂ ಎದ್ರುಕೊಂಡು ಓಡ್ತಿದ್ದಾಗ ಈ ಕಡೆ ದಯವಿಟ್ಟು ಅಕ್ಕ ಕ್ಷಮಿಸ್ಬಿಡಕ್ಕ, ಇನ್ನೆಂದೂ ಮಾಡೋದಿಲ್ಲ ಅಕ್ಕ, ಗುರುಗಳ ಬುದ್ಧಿನೇ ಅಲ್ವಾ ಶಿಷ್ಯಂದ್ರ ಕಲಿಯೋದು. ನಮ್ಮನ್ನು ಉಳಿಬೇಕು ಅಂದರೆ ನಮ್ಮ ಎದುರುಗಡೆ ಇರೋರು ಯಾರೇ ಆದರೂ ಕೂಡ ಅವರನ್ನು ತುಳಿಬೇಕು ಅಂತ ನೀನೇ ತಾನೇ ಹೇಳ್ಕೊಟ್ಟಿರೋದು, ಅದನ್ನೇ ಮಾಡಿದೆ ಅಕ್ಕ ಅಂತ ಹೇಳ್ತಿದ್ದಾಳೆ. ಈ ಕಡೆ ಇವತ್ತೇನೋ ಬದುಕೊಂಡೆ ಅಂದಾಗ ಪರವಾಗಿಲ್ಲ ಬಿಡಕ್ಕ, ಇವತ್ತು ಬದುಕೊಂಡೆ ತಾನೇ, ನಾಳೆ ನೋಡ್ಕೊಂಡ್ರೆ ಆಯಿತು ಅಂತ ರುಕ್ಕು ಹೇಳ್ತಾಳೆ. ಆದರೂ ಕೂಡ ಅಕ್ಕ ಆ ಚಾರು ಹೌದು ನಿನ್ನನ್ನು ಯಾರು ಬದುಕಿಸಿದ್ರು ಅಂತ ಕೇಳ್ತಾರೆ. ಬಿಕಾಸ್ ಚಾರು ಬದುಕಿಸಿದ್ದು ಅಂತ ರುಕ್ಕು ಗೊತ್ತಿರುವುದಿಲ್ಲ. ನಂತರ ವೈಶಾಖ ಚಾರುನೇ ಬದುಕಿಸಿದ್ದು ಅಂದಾಗ ನಿನ್ನನ್ನು ಬದುಕಿಸಿದ್ಲ ಅಂದಾಗ ಹೌದು ಅದೇನೋ ನನಗೆ ಪಾಠ ಕಲಿಸಿ ನರಕ ತೋರಿಸ್ಬೇಕಂತ ಅದಕ್ಕೆ ಬದುಕಿಸಿದ್ಲು ಅಂದಾಗ ಅಂದಮೇಲೆ ಅಕ್ಕ ಖಂಡಿತ ಏನೋ ಮಾಡೋ ಸ್ಕೆಚ್ ಹಾಕ್ಕೊಂಡಿದ್ದಾಳೆ. ಏನು ಮಾಡ್ಬೋದು ಅವಳು, ಖಂಡಿತ ಏನಾದರೂ ಮಾಡೇ ಮಾಡ್ತಾಳಕ್ಕ, ನೀನು ಎಚ್ಚೆತ್ಕೋಬೇಕಲ್ವಾ ಅಂತ ರುಕ್ಕು ಹೇಳ್ತಿದ್ರೆ ಖಂಡಿತ ನನಗೆ ಗೊತ್ತದ, ಅವಳು ನನಗೆ ಮಾಡೋದಕ್ಕೂ ಮುನ್ನ ನಾನೇ ಏನು ಮಾಡಬೇಕು ಅಂತ ಅಂದಾಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾಕ, ಅವಳು ಕಥೆನೇ ಮುಗಿಸ್ಬಿಟ್ರೆ ನಿನ್ನ ವಿರೋಧಿಗಳದ್ದು ಎಲ್ಲ ಕೂಡ ಸರಿ ಹೋಗ್ಬಿಡುತ್ತಲ್ಲ ಅಂತ ಹೇಳ್ತಿದ್ದಾರೆ. ವಿರೋಧಿಗಳ ಕತೆ ಮುಗಿಸ್ಬೇಕು ಅಂದರೆ ಚಾರು ಕತೆ ಅಲ್ಲ ಅಕ್ಕ, ಚಾರು ಕತೆಗಿಂತ ಚಾರು ಯಾರನ್ನು ಪ್ರೀತಿ ಮಾಡ್ತಾಳು ಅವ್ರ ಕತೆನ ಮುಗಿಸುವ, ಆಗ ಚಾರುಗೆ ಹರ್ಟ್ ಆಗುತ್ತೆ ಅಂದಾಗ ಹೌದು ನೀನು ಹೇಳಿದ್ದು ಸರಿ ಅಂತ ಅಂದ್ಕೊಂಡಿದ್ದೆ. ಈ ಕಡೆ ವೈಶಾಖ ಒಬ್ರಿಗೆ ಕಾಲ್ ಮಾಡ್ತಾರೆ, ಇವತ್ತು ನೀವು ಹೇಳಿದ್ದು ನನಗೆ ಯೂಸ್ ಆಗ್ತಿದೆ, ನಾನು ನಿಮ್ಮನ್ನು ಭೇಟಿ ಆಗೋಗಿ ಬರ್ತಿದ್ದೀನಿ ಅಂತ ಹೇಳಿ ರುಕ್ಕು ಜೊತೆ ಹೋಗ್ತಿದ್ದಾಳೆ ಅವರನ್ನು ಭೇಟಿ ಮಾಡೋದಕ್ಕೆ. ಈ ಕಡೆ ಚಾರು ಬಂದಿದ್ದೆ ತನ್ನ ಅತ್ತೆ ಹತ್ರ ರಾಮಾಚಾರಿ ಗೆಜ್ಜೆ ಗಿಫ್ಟ್ ಕೊಟ್ಟ ಅಂತ ಹೇಳಿ ಖುಷಿಯಿಂದ ಹೇಳ್ಕೊತಿದ್ದಾರೆ. ಜೊತೆಗೆ ನನಗೆ ಗೊತ್ತಿದೆ ನೀವಿಬ್ರು ಎಂಥ ಒಳ್ಳೆ ಜೋಡಿ, ಇಬ್ರು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ, ನಿನ್ನ ಪ್ರೀತಿ ಅಂಥದ್ದು ಅಂತ ಕೂಡ ನನಗೆ ಗೊತ್ತಿದೆ ಅಮ್ಮ ಅಂತ ಜಾನಕಿ ಅಮ್ಮ ಹೇಳ್ತಾರೆ. ನಾನು ಕೂಡ ರಾಮಾಚಾರಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಚಾರು ಹೇಳೋದಕ್ಕೆ ಈ ಕಡೆ ರಾಮಾಚಾರಿಗೆ ಏನು ಇಷ್ಟ ಅಮ್ಮ ಅಂದಾಗ ಅವನಿಗೆ ವಸ್ತುಗಳ ಮೇಲೆ ಆ ರೀತಿ ಯಾವುದೇ ರೀತಿ ಪ್ರೀತಿ ಇಲ್ಲ ಅಮ್ಮ, ಅದಕ್ಕೂ ಮೇರೆ ಹೇಳಬೇಕು ಅಂದರೆ ಅವನಿಗೆ ಗಿಣ್ಣ ಅಂದರೆ ಇಷ್ಟ, ಗಿಣ್ಣು ಮಾಡಿದ್ರೆ ಮನೇಲಿ ಊಟ ಮಾಡೋದು ಬಿಟ್ಟು ಬರೀ ಅದನ್ನೇ ತಿಂತಿರ್ತಾನೆ ಅಂದಾಗ ಹೌದಾ ಹಾಗಿದ್ರೆ ಅದನ್ನೇ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಿದ್ರೆ ಏನಾಗ್ಬೋದು ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.